ದಾವಣಗೆರೆ ಉಪಚುನಾವಣಾ ಕದನ ಮುಗ್ದಿರುವಂಥದ್ದು, ರಿಸಲ್ಟ್ಗಾಗಿ ಕಾಯ್ತಿದ್ದಾರೆ. ಇದರ ನಡುವೆ ಇದೀಗ ಒಂದಿಷ್ಟು ಗೊಂದಲಗಳು, ಸಮಸ್ಯೆಗಳು ಹಾಗೆ ಮುಂದುವರೆದಿದೆ. ಅಂದರೆ ಅಲ್ಪಸಂಖ್ಯಾತ ಸಮುದಾಯದ ಒಳಗೆಯೇ ಈಗ ಒಂದು ಒಳಬೇಗುದಿ ಶುರುವಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಎಫೆಕ್ಟ್ ರಿಸಲ್ಟ್ ಮೇಲೆ ಬೀಳುತ್ತಾ ಅನ್ನುವಂತಹ ಆತಂಕ ಕೂಡ ಆ ಭಾಗದ ಜನರಿಗೆ ಇರುವಂಥದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ MLC-ಗಳಾದಂತಹ ಸಲೀಂ ಅಹಮದ್ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡುವಂತಹ ಸಂದರ್ಭದಿಂದ ಹಿಡಿದು ನಿನ್ನೆ ಮತ ಹಾಕುವಂತಹ ಸಂದರ್ಭದವರೆಗೂ ಕೂಡ ಒಂದಿಷ್ಟು ಗೊಂದಲ ಏರ್ಪಟ್ಟಿದ್ದಂತೂ ನಿಜ. ಆ ಗೊಂದಲಕ್ಕೆ ಕಾರಣ ಯಾರು ಅಂತ? ಗೊಂದಲ ಏನಿಲ್ಲ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ವಿಶೇಷವಾಗಿ ಯಾಕೆ ಕರೆದಿಂದ ಹೇಳಿದ್ರೆ, ಕೆಲವು ಅಪಪ್ರಚಾರ ಮಾಡಿದ್ರು. ಅಲ್ಪಸಂಖ್ಯಾತ ಕೇಳ್ದೇನೆ ಟಿಕೆಟ್ ಅನೌನ್ಸ್ ಮಾಡಿದ್ರು, ಅಲ್ಪಸಂಖ್ಯಾತ ಅನ್ಯಾಯ ಮಾಡಿದ್ರು ಅಂತ ಕೆಲವು ಪ್ರಚಾರಗಳು ಅಲ್ಲಿ ಸೋಷಿಯಲ್ ಮೀಡಿಯಲ್ಲಿ, ಟಿವಿಲಿ ನಡೆಸಿದ್ರು. ನಾನು ತಮ್ಮ ಮೂಲಕ ನಾನು ಏನು ಹೇಳ್ತೀನಿ ಹೇಳಿದ್ರೆ, ನಮ್ಮನ್ನೆಲ್ಲ ಕರೆದು AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ್ ಕೂಡ ಕರೆಸಿ ನನ್ನನ್ನು, ಜಮೀರ್ ಅವ್ರನ್ನ, ನಜೀರ್ ಅವ್ರನ್ನ, ರಿಜ್ವಾನ್ ಅವ್ರನ್ನ, ಹ್ಯಾರಿಸ್ ಅವ್ರನ್ನ, ರಹೀಮ್ ಖಾನ್ ಅವ್ರನ್ನ, ಈ ಪಕ್ಷದ ಎಲ್ಲ ಮುಖಂಡರನ್ನ ಕರೆಸಿ ಕೂಡಿಸಿ ಅವತ್ತು 2 ಗಂಟೆ ಚರ್ಚೆ ಆಯಿತು. 2 ಗಂಟೆ ಚರ್ಚೆ ಮಾಡಿ ಅವ್ರನ್ನ ಸುರ್ಜೇವಾಲಾ ಹೇಳಿದ್ರು, ನೋಡಿ ನಾವು ಬಾಗಲಕೋಟೆಯಲ್ಲಿ ನಾವು ಮೇಟಿ ಮಗನ ಕೊಡ್ತಾ ಇದ್ದೀವಿ, ಕಾಂಗ್ರೆಸ್ ಸಂಪ್ರದಾಯ ತೀರೋದ್ರೆ ಅವ್ರ ಫ್ಯಾಮಿಲಿ ಕೊಡ್ತೀವಿ. ಅವ್ರು ಕೇಳಿದೇನೋ 2 ವರ್ಷ ಶಾಮನೂರು ಬದುಕಿದ್ರೆ ಅವರು MLA ಆಗಿರ್ತಾಯಿದ್ರು, ಆ 2 ವರ್ಷ ಕೊಡಿ, ಆಗ ಜನರಲ್ ಎಲೆಕ್ಷನ್ಗೆ ಯಾರು ಬೇಕು ಕೊಡಿ ಹೇಳೋಂಥ ಮಾತನ್ನು ಕೂಡ ಅವರು ಕೂಡ ಹೇಳಿದರು. ಆ ಹಿನ್ನೆಲೆಯಲ್ಲಿ ಅವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ನಮ್ಗೆ ಏನು ಜವಾಬ್ದಾರಿ ಕೊಟ್ಟರು, ನನಗೂ ರಿಜ್ವಾನ್ ಅವ್ರಿಗೂ, CM ಅವರು, DCM ಅವರು, SD ಕೊಟ್ಟು ಆ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಎಲ್ಲರೂ ಸೇರಿ ಎಲೆಕ್ಷನ್ ಮಾಡಿದ್ವಿ. ಅವ್ರಿಗೆ ಧನ್ಯವಾದ ಕೂಡ ಅರ್ಪಣೆ ಮಾಡ್ಬೇಕಂತ ಇದ್ವಿ. ಎರಡನೇ ನಿಮಗೆಲ್ಲ ಮಾಹಿತಿ ಕೂಡ ಕೊಡಬೇಕು ಅಂತ ಹೇಳಿದ್ರೆ, ನಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ, ನಾವು ಪಕ್ಷದ ತೀರ್ಮಾನಕ್ಕೆ ಮತ್ತು ಎಲ್ಲರ ತೀರ್ಮಾನಕ್ಕೆ ನಾವು ಬದ್ಧರಾಗಿ ಪಕ್ಷದ ಕೆಲಸ ಮಾಡ್ತೀವಿ. ಇಲ್ಲಿ ನಾನು ಅಲ್ಲೂ ಕೂಡ ಹೇಳಿದೆ, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ, ಆ ಕರ್ತವ್ಯ ನಾವು ಮಾಡಿದ್ದೀವಿ. ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಜವಾಬ್ದಾರಿ, 45 ವರ್ಷ ಪಕ್ಷಕ್ಕೆ ದುಡಿದಿದ್ದೀವಿ, ಪ್ರಾಮಾಣಿಕವಾಗಿ ದುಡಿದಿದ್ದೀವಿ, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ದುಡಿದಿದ್ದೀವಿ. ಅದೇ ಕೆಲಸ ಇಲ್ಲೂ ಕೂಡ ದಾವಣಗೆರೆ ಕೂಡ ಮಾಡಿದ್ದೀವಿ. ನಮ್ಮ ಕ್ಯಾಂಡಿಡೇಟ್ ಸಮರ್ಥ ಅತ್ಯಂತ ಹೆಚ್ಚಿನ ಗೆಲ್ತಾರೆ. ಇವತ್ತು ಶಾಮನೂರು ಶಿಕ್ಷಕರ ಕೆಲಸ ಕಾರ್ಯಗಳು ಕಳೆದ 35 ವರ್ಷ ಏನು ಜಿಲ್ಲೆಗೆ ಜೊತೆಗೆ ಸೇವೆ ಮಾಡಿದ್ದಾರೆ. ಆಮೇಲೆ ಅದೇ ರೀತಿಯಲ್ಲಿ ನಮ್ಮ 5 ಗ್ಯಾರಂಟಿಗಳು, ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ DK ಶಿವಕುಮಾರ್ ಏನು 5 ಗ್ಯಾರಂಟಿಗಳಿದೆ, ಆ ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ನಾವು ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ. ನಾನು ಕೂಡ ನಿನ್ನೆ ಗ್ರೌಂಡಲ್ಲಿ ಇದ್ದೆ ಸರ್. ಸೊ ನಾನು ಕೂಡ ರಿಪೋರ್ಟಿಂಗ್ ಹೋಗಿದ್ದಂಥದ್ದು, ನಂದು ಕೂಡ ಮತ ಇತ್ತು. ಸೊ ಎಲ್ಲೋ ಒಂದು ಕಡೆ ಆಜಾದ್ ನಗರ, ಭಾಷಾನಗರ, ಅವೆಲ್ಲ ಏರಿಯಾದಲ್ಲಿ ಕೊನೆ ಕ್ಷಣ 5 ನಿಮಿಷ ಇದೆ ಅನ್ನುವಾಗಲೂ ಕೂಡ ಜನ ಬರಲಿಲ್ಲ. ಆಜಾನ್ ಕೂಗುವಾಗ ಹೇಳ್ಸಿದ್ರು ಬರಲಿಲ್ಲ. ಅದಕ್ಕೆ ಕಾರಣ ಯಾರು ಅಂತ? ಯಾಕಂದರೆ ಸಮುದಾಯ ಅನ್ನುವಂತಹದ್ದು ಬಂದಾಗ, ಅಥವಾ ಒಂದು ಆಜಾನ್ ಕೂಗುವಂತಹ ವೇಳೆಯಲ್ಲಿ ಅದರಲ್ಲಿ ಅನೌನ್ಸ್ ಮಾಡ್ತಾರೆ ಅಂದಾಗ, ಅದು ಯಾವುದೇ ಸಮುದಾಯ ಆದರೂ ಕೂಡ ಒಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ. ಅದಾದರೂ ಕೂಡ ಜನ ಮತ ಹಾಕಕ್ಕೆ ಬರಲಿಲ್ಲ ಅಂದರೆ ಕಾರಣ ಏನು? ಇದರ ಒಳಹೇಟೇನು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ, ಮುಂಚೆನೇ ಹೇಳಿದೆ. ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ರು, ಕಾಂಗ್ರೆಸ್ನ ಸೋಲ್ಸಂತ ಪಿತೂರಿ ಮಾಡಿದ್ದು. ಈಗಾಗಲೇ ಅದು ಆ ಮಾಹಿತಿಗಳೆಲ್ಲ AICC ಅವ್ರಿಗೆ ಗೊತ್ತಿದೆ, CM ಗೊತ್ತಿದೆ, DCM ಅವ್ರಿಗೆ ಗೊತ್ತಿದೆ. ಅದರಿಂದ ನಾವು ಇವತ್ತು ಕರೆದಂತಹ ಉದ್ದೇಶ, ನಾವು ಏನು ಮಾಡಿದ್ವಿ, ಹೇಗೆ ಟಿಕೆಟ್ ಆಯಿತು, ಆ ವಿಚಾರ ಹೇಳಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ಮಿಕ್ಕಿದೆಲ್ಲ ವಿಚಾರ ಪಾರ್ಟಿ ಹೈಕಮಾಂಡ್ ತೀರ್ಮಾನ ತೊಗೊಳುತ್ತೆ. ಅಭ್ಯರ್ಥಿ ಅನ್ನುವಂತಹದ್ದು ಬಂದಾಗ ಪಕ್ಷ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೊನೆ ಕ್ಷಣದಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಒಳಬೇಗುದು ಎಲ್ಲವೂ ಕೂಡ ಅಭ್ಯರ್ಥಿಯ ಫಲಿತಾಂಶದ ಮೇಲೆ ಬೀಳುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಮುಖಂಡರುಗಳಾಗಿ ನೀವು ದೂರು ಕೊಡುವಂತಹ ಕೆಲಸವನ್ನೇನಾದರೂ ಮಾಡ್ತೀರಾ ಅಂತವರ ವಿರುದ್ಧ? ಸದ್ಯಕ್ಕೆ ಈಗಾಗಲೇ AICC ಜನರಲ್ ಸುರ್ಜೇವಾಲಾ ಕೂಡ ಇಲ್ಲೇ ಇದ್ರು, CM ಎಲ್ಲ ಮಾಹಿತಿ ಇದೆ, KPCC ಅಧ್ಯಕ್ಷರು ಇಲ್ಲೇ ಇದ್ರು, ಮಾಹಿತಿ ಇದೆ. ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅವ್ರಿಗೆಲ್ಲ ಮಾಹಿತಿ ಇದೆ. ಅದರಿಂದ ಪ್ರತಿದಿನ ಅವ್ರಿಗೆ ಮಾಹಿತಿ ಸಿಗ್ತಾ ಇತ್ತು, ಯಾರು ಏನು ಮಾಡಿದ್ರು ಅಂತ. ಅದನ್ನು ಪಕ್ಷಕ್ಕೆ ಬಿಡ್ತೀವಿ, ಏನು ತೀರ್ಮಾನ ತಗೋಬೇಕಾಗುತ್ತೆ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.